ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಲಾಗಲ್ಲೂ ಸ್ವಯಂ ಪ್ರಯೋಗಲ್ಲ ಇದ್ದೀನಿ. ಲೈಕ್ ಬೇರೆ ಏನು ಮಾಡೋಕ್ಕಾಗ್ತಿಲ್ಲ. ನಾನು ಇಲ್ಲಿ ಪೊಲೀಸವ್ರ ಮೇಲೆ ಬಿಡ್ತಿಲ್ಲ, ನನ್ನ ಕೆಳಗೆ ಹೋಗೋಕೆ ಇಷ್ಟ ಇಲ್ಲ. ನದಿ ಮಳೆ ಜೋರಾಗಿ ಹರಿತಿದೆ, ಮಳೆ ಜೋರಾಗಿ ಸುರಿತಿದೆ, ಬೇರೆ ಏನು ಆಪ್ಷನ್ ಇಲ್ಲ. ಲೈಕ್ ಸರಿ ಅಂದ್ಬಿಟ್ಟು ಇವಾಗ ಇಂಪಾರ್ಟೆಂಟ್ ಏನು ಅಂದರೆ, ಹಿಂದಿನ ವೀಡಿಯೋದಲ್ಲಿ ನೋಡಿದ್ರಲ್ಲ, ಒಂದು ರೂಮ್ ಮಾಡಿದ್ದೆ, ಸ್ವಯಂ ಪ್ರಯೋಗಲ್ಲಿದ್ದೆ ಅಂತ. ಸರಿ ಇನ್ನೇನು ಕೇದಾರ್ನಾಥ್ ಹೊರಡ್ಬೇಕಲ್ಲ ಅಂದ್ಬಿಟ್ಟು ರೂಮ್ ಖಾಲಿ ಮಾಡಿಬಿಟ್ಟೆ, ಚೆಕ್ಔಟ್ ಮಾಡಿಬಿಟ್ಟೆ. ಚೆಕ್ಔಟ್ ಮಾಡಾದ್ಮೇಲೆ ಅದ್ರ ಹತ್ರ ಹೋಗ್ತೀನಿ, ಬಿಡ್ತಾ ಇಲ್ಲ. ಸರಿ ಕಾದೆ 1 ಅವರ್ 2 ಅವರ್ 3 ಅವರ್ 4 ಅವರ್ ಕಾದೆ, ಬಿಡ್ತಿಲ್ಲ. ಮತ್ತೆ ಮಳೆ ಜಾಸ್ತಿ ಆಗೋಯ್ತು. ಲೈಕ್ ಅವ್ರು ಏನು ಹೇಳಿದ್ರು ಅಂದರೆ, ಇವತ್ತು ಯಾವುದೇ ಕಾರಣಕ್ಕೂ ಬಿಡಲ್ಲ, ಮಳೆ ಸುರಿತಿದೆ, ಇನ್ನೂ ಅಲ್ಲಿ ರಸ್ತೆ ಕ್ಲಿಯರ್ ಆಗಿಲ್ಲ, ಇವಾಗ ನೀವು ಒಂದು ಕೆಲಸ ಮಾಡಿ ರೂಮಲ್ಲೇ ಇದ್ಬಿಡಿ ಅಂತ ಹೇಳಿದ್ರು. ನಾನು ನೋಡಿದ್ರೆ ಚೆಕ್ಔಟ್ ಆಗಿಬಿಡ್ತೀನಿ, ಮತ್ತೆ ರೂಮಲ್ಲಿ ಹೆಂಗಿರೋದು ಇವಾಗ, ಬೇರೆ ಆಪ್ಷನ್ ಇಲ್ಲ. ಸರಿ ಆಯ್ತು ಅಂದ್ಬಿಟ್ಟು ರೂಮ್ ಮಾಡೋಣ ಅಂತ ಬಂದರೆ, ನನಗೆ ಕೊಟ್ಟಿದ್ರಲ್ಲ ರೂಮು, ಆ ರೂಮ್ ಎಲ್ಲ ಬುಕ್ ಆಗಿಬಿಟ್ಟೈತೆ. ಬೇರೆ ಆಪ್ಷನ್ ಇಲ್ಲ, ಇವಾಗ ಬೇರೆ ರೂಮ್ ಮಾಡಲೇಬೇಕು. ನಾನು ಇರೋಕ್ಕಿನ್ನೆಲ್ಲೂ ಜಾಗ ಇಲ್ಲ. ಸರಿ ಅಂದ್ಬಿಟ್ಟು ಹುಡುಕಿದ್ರೆ, ನೆನ್ನೆ ಎಷ್ಟು ರೈಟ್ ತಗೊಂಡಿದ್ರು, ನೆನ್ನೆನೇ ಜಾಸ್ತಿ ರೈಟ್ ಇತ್ತು, ಅದಕ್ಕಿಂತ ಟ್ರಿಪಲ್ ರೈಟ್ ಇವತ್ತು. ಏನಕ್ಕೆ ಅಂತ ಕೇಳಿದ್ರೆ, ಏನಕ್ಕೆ ಒಂದೇ ದಿನಕ್ಕೆ ಅಷ್ಟು ಜಾಸ್ತಿ ಆಗೋಯ್ತು ಅಂದರೆ, ನೆನ್ನೆಯಿಂದನೂ ಬಿಟ್ಟಿಲ್ಲ. ನೆನ್ನೆ ಎಷ್ಟೊಂದು ಜನ ಪರವಾಗಿಲ್ಲ ಬಿಡು, ಒಂದು ಅರ್ಧ ಗಂಟೆ 1 ಅವರ್ ಅಂದ್ಬಿಟ್ಟು ರೋಡಲ್ಲೇ ಕಾಲ ಕಳೆದ್ಬಿಟ್ಟವ್ರೆ. ಇವತ್ತು ಅವ್ರಿಗೆಲ್ಲ ರೂಮ್ ನೆಸೆಸಿಟಿ ಇದೆ, ಆಯಿತಾ. ನೆನ್ನೆ ಇದ್ದವ್ರಿಗೂ ರೂಮ್ ನೆಸೆಸಿಟಿ ಐತೆ, ಮತ್ತು ಇವತ್ತು ಬಂದವ್ರಿಗೂ ರೂಮ್ ನೆಸೆಸಿಟಿ ಐತೆ. ರೈಟ್ ಒಂದೇ ಸಲ ಜಾಸ್ತಿ ಆಯಿತು. ಸರಿ ಆಯ್ತು, ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ರೂಮು ಮಾಡೋಕ್ಕೆ ಕೇಳಿದ್ದೀನಿ ಯಾರೋ ಒಬ್ರಿಗೆ. ಸದ್ಯಕ್ಕೆ ಹೊಟ್ಟೆ ಸಿಕ್ಕಾಬಿಟ್ಟೆ ಎಸಿದೈತೆ. ನಾನು ಬೆಳಗ್ಗೆಯಿಂದ ಲೈಕ್ ಅದೇನೋ ಮಾಮೂಲಿ ಅದೇ ಆಲೂ ಪರೋಟ ಅಷ್ಟೇ ತಿಂದಿದ್ದು. ಇವಾಗ ಹೊಟ್ಟೆ ತುಂಬ ಊಟ ಮಾಡಬೇಕು. ಯಾವುದೋ ಒಂದು ಚೆನ್ನಾಗಿರೋ ಹೋಟ್ಲಿಗೆ ಬಂದಿದ್ದೀನಿ. ಆದಿಯೋಗಿ ಸಿಂಬಲ್ ಇತ್ತು ನಮ್ಮ ಸೈಡವರು ಅಂತ ಫೀಲ್ ಆಗುತ್ತೆ ಅಂತ ಬಂದಿದ್ದೀನಿ. ಚಲೋ ಇಲ್ಲಿ ಊಟ ಮಾಡಿಕೊಂಡು ಹೊಸ ರೂಮ್ ಹೇಗಿರುತ್ತೆ ಏನು ಅಂತ ನೋಡೋಣ. ಬೇಜಾರೇನೂ ನನಗಿಲ್ಲ. ಇನ್ನೂ 1 ದಿನ ಆಗಲಿ, 2 ದಿನ ಆಗಲಿ, 3 ದಿನ ಆಗಲಿ, 4 ದಿನ ಆಗಲಿ, 10 ದಿನ ಆಗಲಿ, 15 ದಿನ ಆಗಲಿ, ನಾನು ಇಲ್ಲಿದ್ದು ಭಗವಂತನ ದರ್ಶನ ಪಡ್ಕೊಂಡೇ ಹೋಗೋನು. ಲೈಕ್ ಭಗವಂತನಿಗೆ ಯಾವಾಗ ಇಚ್ಛೆ ಬರುತ್ತೋ ಆವಾಗಲೇ ನನಗೆ ದರ್ಶನ ಸಿಗುತ್ತೆ. ನೀವಂತೂ ಆರಾಮಾಗಿದ್ದೀರಲ್ಲ, ಬನ್ನಿ ಊಟ ಏನು ಸಿಗುತ್ತೆ ಅಂತ ನೋಡೋಣ. ಅಷ್ಟು ಹೊಟ್ಟೆ ಸಿದ್ದಿದೆ, ಊಟ ಮಾಡಬೇಕು ಅನ್ನಲ್ಲ. ಊಟ ಬಂತು, ಪೂರಿ ಮತ್ತು ಇದೇನಿದು ಕಾಳು ಗೊಜ್ಜು. ಸಕ್ಕ, ನಾನು ಅವತ್ತಿಂದ ಇವತ್ತು ಗಂಟೆ ಮಾಡಿದ್ರಲ್ಲಿ ಇದೇ ಊಟ ಸಕ್ಕತ್ತಾಗಿರೋದು. ಅಮೇಝಿಂಗ್. ನೋಡೋಣ, ಹೊಸ ರೂಮ್ ಮಾಡಬೇಕು, ಏನು ಮಾಡಬೇಕು ಅಂತ ಥಿಂಕ್ ಮಾಡೋಣ. ಹೊಸ ರೂಮ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಫಸ್ಟ್ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಫಸ್ಟ್ ಒಟ್ಟಿನಲ್ಲಿ ಊಟ ಅಂತೂ ಸಕ್ಕತ್ತಾಗೈತೆ. ಅಣ್ಣ ಬರೋಷ್ಟರಲ್ಲಿ 2 ಪ್ಲೇಟ್ ಊಟ ಮಾಡ್ಕೊಬಿಡ್ತೀನಿ. ಬನ್ನಿ ಅಲ್ಲಿ ತನಕ. ಇದೇ ರೂಮ್ ಸದ್ಯಕ್ಕೆ ಸಿಕ್ಕಿದ್ದು. ಸಿಂಗಲ್ ಕಾಟ್ ರೂಮ್ ಎಲ್ಲೂ ಸಿಗಲೇ ಇಲ್ಲ ನನಗೆ. ಸರಿ ಆಯಿತು, ಹೋಗಲಿ, ಒಬ್ಬನೇ ಮಲ್ಕತ್ತೀನಿ, ಡಬಲ್ ಕಾಟೆ ಕೊಡಿ ಅಂದ್ಬಿಟ್ಟು ಡಬಲ್ ಕಾಟೆ ಇಸ್ಕೊಂಡಿದ್ದೀನಿ. ಸಿಂಗಲ್ ರೂಮ್ ಅಂತೂ ಎಲ್ಲ ಫುಲ್ ಆಗಿಬಿಟ್ಟೈತೆ. ಸದ್ಯಕ್ಕೆ ಬಂದ ತಕ್ಷಣ ಬಟ್ಟೆ ಗಿಟ್ಟೆಲ್ಲ ಒಗ್ದಾಕ್ಬಿಟ್ಟೆ. ಕರೆಂಟ್ ಹೋಗಿತ್ತು. ವೆದರ್ ಮತ್ತು ಈಚೆ ಹೆಂಗಿದೆ ಅಂತ ಕ್ಲೈಮೇಟು ನೋಡಿ, ಹೀಗೈತೆ. ಹಿಂಗೈತೆ. ಇವಾಗ ಸದ್ಯಕ್ಕೆ ಕರೆಂಟ್ ಹೋಗ್ಬಿಡ್ತು. ಕರೆಂಟ್ ಹೋಗಲಿಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರೋದು. ರೂಮ್ ಚೆನ್ನಾಗೈತೆ, ಏನಂತ ಇದೇನಿಲ್ಲ. ವಾಶ್ರೂಮ್ ಎಲ್ಲ ಚೆನ್ನಾಗಿದೆ. ಲೈಟ್ ಬಂದಮೇಲೆ ಒಂದು ಸ್ವಲ್ಪ ಬೇಕಾದ್ರೆ ಆಮೇಲಿಂದ ತೋರಿಸ್ತೀನಿ. ಇದಿಷ್ಟು ರೂಮ್ನ ಕತೆ ನಿಮ್ಮ ಪ್ರಜ್ಜು ಜೊತೆ. ಇವಾಗ ನೆಕ್ಸ್ಟ್ ಏನು ಮಾಡಲಿ, ಬೇರೆ ಏನೂ ಆಪ್ಷನ್ ಇಲ್ಲ. ಇಲ್ಲಿ ಮಲ್ಕೋಬೇಕು, ಇಲ್ಲ ಎಡಿಟ್ ಮಾಡಬೇಕು, ಇಲ್ಲ ಏನಾದ್ರ ಬಗ್ಗೆ ಏನಾದರೂ ಎಕ್ಸ್ಪ್ಲೈನ್ ಮಾಡಬೇಕು. ನೋಡೋಣ, ಇವಾಗ ಏನಾದರೂ ಒಂದು ಪ್ಲ್ಯಾನ್ ಹಾಕ್ತೀನಿ, ಇವಾಗ ಏನು ಮಾಡೋದು ಅಂತ. ಒಟ್ಟಿನಲ್ಲಿ ನೋಡಿ, ಲ್ಯಾಂಡ್ ಸ್ಲೈಡ್ ಆಗ್ತಾನೇ ಇದೆ. ನಿಮಗೆ ಕಾಣಿಸ್ತಿಲ್ಲ ಅಷ್ಟೇ ಮೊಬೈಲ್ಗೆ. ಆಗ್ತಾನೇ ಇದೆ, ಚೂರು 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 ಚೂರು, 2 ಕಲ್ಲು 2 ಕಲ್ಲು 3 ಕಲ್ಲು. ಇರಲಿ, ಇದೆಲ್ಲ ಮುಗ್ದಾದ್ಮೇಲೆ ನಾಳೆ ಬಿಡ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ. ನನಗಂತೂ ನಿರೀಕ್ಷೆ ಇದೆ ನಾಳೆ. ನೋಡೋಣ ಇನ್ನೂ ಎಷ್ಟು ದಿನ ಅಂತ ಇರೋದು ಇಲ್ಲೇ. ಬೇರೆ 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 ಕಡೆಗಾದರೂ ಹೋಗೋಣ. ಒಟ್ಟಿನಲ್ಲಿ ಇಲ್ಲಿಂದ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಸ್ವರ್ಗ ಥರ ಫೀಲ್ ಆಗುತ್ತೆ. ಬಟ್ ಎಷ್ಟು ದಿನ ಸ್ವರ್ಗದಲ್ಲೇ ಇರೋದು. ಚಲೋ. ಕರೆಂಟ್ ಯಾಕಿಲ್ಲ, ಕರೆಂಟ್ ಯಾಕೆ ಹೋಯ್ತು? ಇಲ್ಲ ಇದೆ, ಇಲ್ಲಿ ನೋಡಿ, ಇಲ್ಲಿ ಕರೆಂಟ್ ಐತೆ, ಇಲ್ಲಿಲ್ಲ. ಇದು ಹೆಂಗೆ ಆನು ಆಫ್ ಮಾಡೋಕ್ಕೆ ಬರ್ತಾಯಿಲ್ವ ನಿಮಗೆ? ಹಿಂಗೆ ಬೆಲ್ಲಾದರೂ ಬರ್ಬೇಕಲ್ಲ. ಹೆಂಗಪ್ಪ ಇದು, ಏನೋ ಗೊತ್ತಾಯ್ತಿಲ್ಲ. ಇಲ್ಲೇನಾದರೂ ಮಾಡಬೇಕಾ? ಕೆಳಕ ಲೆಕ್ಕ ಇದು ಗೊತ್ತಿಲ್ಲ. ಆನ್ ಮಾಡಿದ್ದೀನಿ. ಇದ್ರೆ ಬರಲಿ ಪಾಪ, ಅವ್ರನ್ನೇ ಹೋಗಿ ಕರ್ಕೊಬತ್ತೀನಿ ಇವಾಗ ಹೆಂಗೆ ಏನು ಅಂತ.
ಮೇ ಬಿ ಕರೆಂಟ್ ಹೋಗಿರಬೇಕು, ಅದು ಜನ್ರೇಟ್ರಲ್ಲಿ ಓಡ್ತಿರ್ಬೇಕು UPS ಅಲ್ಲಿ. ಇಷ್ಟೇ ರೂಮು ಗೀಮ್ ಎಲ್ಲ ಕತೆ. ಇವತ್ತು ಇಷ್ಟೇ ಶೆಡ್, ಏನು ಮಾಡಿಲ್ಲ ಇವತ್ತು ಬೇರೆ ಕೆಲಸ. ನೋಡೋಣ ಏನಾದರೂ ಸಾಧ್ಯ ಆದರೆ ಇವಾಗ ಈ ವಿಡಿಯೋಗೆ ಜಾಯಿನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏನಾದರೂ. ಅಂತೂ ರೂಮ್ ನೋಡಿ, ಇದೇ ರೂಮ್. ವಾಶ್ರೂಮ್ ಗೀಸರ್ ಆನ್ ಮಾಡಿದ್ದೀನಿ ಬಿಸಿನೀರಿಗೆ ಅಂತ. ಇದೇ ವಾಶ್ರೂಮ್. ಕರೆಂಟ್ ಇಲ್ಲ ಅಂದರೆ ಕಷ್ಟ ಗುರು. ಕರೆಂಟ್ ಬಂತು, ಯಪ್ಪ. ಸ್ನೇಹಿತರೆ, ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವಾಗ ಎದ್ದೆ. ಯಾರು ಪಕ್ಕದವ್ರು ಅಣ್ಣ ಎದ್ದೇಳಿಸಿದ್ರು, ಓಪನ್ ಆಗಿದೆಯಂತೆ ಇಲ್ಲಿ. ಫುಲ್ ಸ್ವಲ್ಪ ಸೂರ್ಯ ಕಾಣಿಸ್ತಿದೆ. ಸೂರ್ಯ ಕಾಣಿಸ್ತಿದೆ, ಅದಕ್ಕೆ ಓಪನ್ ಆಗಿದೆ. ಲೈಕ್ ಬೇಗ ಇವಾಗ ಸ್ನಾನ ಮಾಡಿ ಮತ್ತೆ ರೂಮ್ ಚಿಕ್ಔಟ್ ಆಗಿ ಹೊರಟ್ಬಿಡೋಣ. ಲೇಟ್ ಮಾಡೋದು ಬೇಡ, ಬನ್ನಿ. ಬಿಸಿಲು ಬಂದೈತೆ ಸ್ವಲ್ಪನಾದ್ರು ಇವತ್ತು. ಚಲೋ. ಎಷ್ಟು ಸ್ಪೀಡಾಗಿ ಸ್ನಾನ ಮಾಡಿದ್ದೀನಿ ಅಂದರೆ ಜಳ ಅಂತ ಬಿಸಿನೀರು ಬೇರೆ ಇತ್ತು. ಗೀಸರ್ ಆನ್ ಮಾಡಿ ಒಂದು 5 ನಿಮಿಷ ಮತ್ತೆ ಮಲಗಿ ಮತ್ತೆ ಎದ್ದು ಟಕ್ಕಂತ ಸ್ನಾನ ಮಾಡ್ಕೊಬಿಟ್ಟೆ. ಇದೇ ಇವತ್ತು ನಂದು ಔಟ್ಫಿಟ್ಟು ಜಿಗ್ ಅಂತ. ಬನ್ನಿ ಹೊರಡೋಣ. ಚಲೋ. ಮತ್ತೆ ಚೋಳೆ ಭಟೂರೆ ಏನಕ್ಕೆ ಇದು ಏನು ಹೆಸರು ಅನ್ನೋದೇ ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ನಿನ್ನೆ ಚೆನ್ನಾಗಿತ್ತು ಅಂತ ಇವತ್ತು ಅದೇ ತಿಂತಾಯಿದ್ದೀನಿ. ಅದೇ ಒಂದು ಖುಷಿಯಾದ ವಿಚಾರ. ಹೆಂಗೋ ಹೊಟ್ಟೆ ತುಂಬಿದ್ರೆ ಸಾಕು, ಅಲ್ಲಿ ಹೊಟ್ಟೆ ಎಸಿಬಾರ್ದು ಅಷ್ಟೇ ನನಗೆ. ಇದು ಹೊಟ್ಟೆ ಹಸಿಯಲ್ಲ ಅಂತಲ್ಲ, ಅಟ್ಲೀಸ್ಟ್ ತಡೆಯುತ್ತೆ ಅಂತ. ಏನು ತಿಂದೇನೆ ಖಾಲಿ ಹೊಟ್ಟೆಲ್ಲ ತನಕಿಂತ ಅಟ್ಲೀಸ್ಟ್ ಏನಾದರೂ ಸ್ವಲ್ಪನಾದರೂ ತಿನ್ಕೊಂಡು ಹೋಗೋದು ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಇದು ತಿಂತಾಯಿದ್ದೀನಿ. ಚಲೋ, ಊಟ ಮಾಡ್ಬಿಡೋಣ. ಸ್ನೇಹಿತರೆ, ಕೊನೆಗೂ ಸೋನ್ಪ್ರಯಾಗಿಂದ ಗೌರಿಕುಂಡ್ಗೋ ದಾರಿ ಓಪನ್ ಇದೆ. ಬಿಟ್ಟರು ಒಳಗಡೆ. ಅದೇ ಖುಷಿಯಾದ ವಿಚಾರ. ಸ್ವಲ್ಪ ಕರ್ಪೂರ ಎಲ್ಲ ತಗೊಂಡಿದ್ದೀನಿ. ಲೈಕ್ ಬ್ರೀದಿಂಗ್ ಪ್ರಾಬ್ಲಮ್ ಏನಾರು ಆದರೆ ಅಂತ. ಯಾವಾಗ ಫಾಗ್ ಅಕರ್ಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಇಟ್ಸಿ ಪರ್ವತ ನೋಡಿ ಹೇಗಿದೆ ಅಂತ. ಕ್ಯಾಮ್ರಾದಲ್ಲಿ ಚಿಕ್ಕ ಕಾಣುತ್ತೆ, ರಿಯಲಿ ಬಂದರೆ ಮೀಟರ್ ಆಫ್ ಆಗುತ್ತೆ. ಇರಲಿ, ಆದ್ರೂ ಸಿಕ್ಕಾಪಟ್ಟೆ ಗಾಡಿಗಳು ಓಡಾಡ್ತಾ ಇದೆ. ಇದೆಲ್ಲ ಇಲ್ಲಿದೆ ಲೋಕಲ್ ವ್ಯಾನ್ಸು, ಬೇರೆ ವ್ಯಾನ್ಸ್ನೆಲ್ಲ ಇಲ್ಲಿಗೆ ಅಲೋ ಮಾಡಲ್ಲ. ನದಿ ನೋಡ್ತೀರಾ ಒಂದ್ಸಲಿ, ಅಲ್ಲಿ ಹೆಂಗೆ ಹರಿತಿದ್ದಾರೆ. ವಾ. ಬನ್ನಿ ಮುಂದೆ ಏನೇನಾಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಬರೀ ಗೌರಿಕುಂಡ್ ತನಕ ಮಾತ್ರ ತೋರಿಸ್ತೀನಿ. ನೆಕ್ಸ್ಟ್ ಅಲ್ಲಿಂದ ಗೌರಿಕುಂಡಿಂದ ಕೇದಾರ್ನಾಥ್ ಒಂದು ವಿಡಿಯೋ ಮಾಡ್ತೀನಿ, ನೋಡೋರ್ಗೆ ಈಸಿ ಆಗಲಿ ಅಂತ, ಮಾಡೋಕ್ಕೆ ಈಸಿ ಆಗಲಿ ಅಂತಲೂ ಕೂಡ. ಚಲೋ, ಇಲ್ಲಿಂದ ಒಂದ್ಸಲಿ ನದಿ ತೋರಿಸ್ತೀನಿ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ. ಹಿಂಗೆ ಯಪ್ಪ ಎಷ್ಟು ನೀರು ಗುರು. ಓ ಮೈ ಗಾಡ್. ಸ್ನೇಹಿತರೆ, ಸಿಕ್ಕಾಪಟ್ಟೆ ನೀರು. ಹಿಂದೆ ಸಂಗಮ ಇರಂಗಿದೆ, ಬನ್ನಿ ಅಲ್ಲೋಗಿ ತೋರಿಸ್ತೀನಿ. ಸಂಗಮ ಕ್ಲಿಯರ್ ಕಟ್ಟಾಗಿ ಕಾಣಿಸಲ್ಲ. ಲೈಕ್ ನೋಡಿ, ಅವೆರಡು ನದಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಝೂಮ್ ಹಾಕ್ತಿರು. ಅವೆರಡು ನದಿ ಸೇರುತ್ತಲ್ಲ, ಇದೇ ಸಂಗಮ. ಲೈಕ್ ಫುಲ್ ಕ್ಲಿಯರ್ ಕಟ್ಟಾಗಿ ಕಾಣಲ್ಲ ನಿಮಗೆ. ಇದೇ ಫಸ್ಟ್ ಬ್ರಿಡ್ಜು ಕ್ರಾಸ್ ಮಾಡ್ತಿರೋದು ನಡ್ಕೊಂಡು. ಎಷ್ಟೊಂದು ಬ್ರಿಡ್ಜ್ ಕ್ರಾಸ್ ಮಾಡಿದ್ದೀನಿ ಬೈಕಲ್ಲಿ. ಇಲ್ಲಿ ಕಡ್ಡಿಗಳನ್ನ ಆಲ್ರೆಡಿ ಮಾರಕ್ಕೆ ಶುರು ಮಾಡವ್ರೆ. ನಾನು ಇನ್ನೂ ಗೌರಿಕುಂಡ್ಗೆ ರೀಚ್ ಆಗಿಲ್ಲ, ಆಗಲೇ ಕಡ್ಡಿಗಳು ಅದು ಇದು ಏನೇನೋ ತಿನ್ನೋಕ್ಕೆ ಎಲ್ಲ ಸೇಲ್ ಮಾಡ್ತಾವ್ರೆ. ಮತ್ತು ಇಲ್ಲಿ ಪ್ಯೂರು ಕೇಸರಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದು ಪ್ಯೂರೋ ಇಂಪ್ಯೂರೋ ನನಗೆ ಐಡಿಯಾ ಇಲ್ಲ. 90% ಇಂಪ್ಯೂರೇ ಇರುತ್ತೆ. ಲೆಟ್ಸ್ ಸಿ. ಗೌರಿಕುಂಡಲ್ಲಿ ಒಂದು ಕ್ಯಾಬಲ್ಲೂ ಇದ್ರ ಹೆಸರೇನು, ಒಂದು ಜೀಪಲ್ಲಿ ಕೂತಿದ್ದೀನಿ ಇವಾಗ. ಕರ್ನಾಟಕದವರ ಬೈ? ನಾವೊಬ್ಬರೇ ಬಂದಿರೋದು ಬ್ರದರ್. ಇನ್ನೇನು ಬ್ರದರ್ ಸಮಾಚಾರ? ಯಾವಾಗ ಬಂದ್ರಿ? ನಾನು ನಿನ್ನೆ ಬಂದಿದ್ದು. ನಿನ್ನೆ ಬಿಟ್ಟಿಲ್ಲ? ನಿನ್ನೆ ಇಲ್ಲ, ನೀವು ಒಬ್ಬರೇನಾ ಬಂದಿರೋದು? ಏಯ್ ಸಾವಸಮ್ ಬ್ರೋ, ನಾನು ಸೋಲೋನೆ. ಅಸ್ಸಮ್ ಚಿಂದಿ. ನಮ್ಮ ಕರ್ನಾಟಕದವ್ರು ಸಿಕ್ಕಿದ್ರು ಬ್ರೋ. ನಿಮ್ಮ ಹೆಸರು? ಮೃತ್ಯುಂಜಯ. ದೇವರೇ ಸಿಕ್ತಂಗಾಯ್ತು. ಸ್ನೇಹಿತರೆ, ಬಂದಿದ್ದೀನಿ ಇವಾಗ. ಸೋನ್ಪ್ರಯಾಗಿಂದ ಗೌರಿಕುಂಡ್ ತನಕ ಜೀಪ್ ಹೋಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಸೆಂಟ್ರಲ್ ಏನಾದ್ರು ಲ್ಯಾಂಡ್ ಸ್ಲೈಡ್ ಆಗಿದೆಯಲ್ಲ, ಇದಕ್ಕೆ 3 ದಿವಸದಿಂದ ಬಿಟ್ಟಿಲ್ಲ. ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆಯಲ್ಲ, ಇಲ್ಲಿ ಅದಕ್ಕೆ 3 ದಿವಸದಿಂದ ಬಿಟ್ಟಿಲ್ಲ. ಬಟ್ ಇವರು ಇವಾಗ ಕೂರಿಸ್ಕೊಂಡಿರೋದು ಅದೇ ಇವಾಗ ಏನೋ ಜಸ್ಟ್ ಅಲ್ಲಿ ಮೂವ್ ಮಾಡಿದ್ದಾರೆ, ಅದಕ್ಕೆ ಬಿಡ್ತಾ ಇದ್ದಾರೆ ಅಂತ ಹೋಗ್ತಾ ಇದ್ದಾರೆ ಅಷ್ಟೇ. ಲೆಟ್ಸ್ ಸಿ, ನೋಡೋಣ ಏನಾಗುತ್ತೆ ಮುಂದೆ ಅಂತ. ಬನ್ನಿ ನೋಡ್ತಾ ಹೋಗೋಣ. ಸೋನ್ಪ್ರಯಾಗಲ್ಲಿ ಇದೆ ಆಗಿದ್ದು ಲ್ಯಾಂಡ್ ಸ್ಲೈಡು. 3 ದಿವಸದಿಂದ ಇವತ್ತು ಓಪನ್ ಮಾಡವ್ರೆ. ಈ ಕಡೆ ನದಿ, ಈ ಕಡೆ ಬೆಟ್ಟ ಕುಸಿದಿರೋದು ನೋಡಿ ಹೆಂಗೆ ಕುಸಿತಾ ಇದೆ. ಯಪ್ಪ, ಭಯಾನಕ ಅಂದರೆ ಭಯಾನಕ. ಸ್ನೇಹಿತರೆ, ಇದೇ ಗೌರಿಕುಂಡ್ ನೋಡಿ ಎಷ್ಟು ಅದ್ಭುತವಾಗಿದೆ ಪ್ರದೇಶ. ವಾ. ಸ್ನೇಹಿತರೆ, ಇಲ್ಲಿಂದ ಅಫಿಷಿಯಲ್ ಆಗಿ ಕೇದಾರ್ನಾಥ ಟ್ರಕ್ ಪ್ರಾರಂಭವಾಗುತ್ತೆ. ಯಾರೆಲ್ಲ ನನ್ನ ವಿಡಿಯೋ ಇಲ್ಲಿ ತನಕ ನೋಡಿದಿರೋ ಥ್ಯಾಂಕ್ ಯು ಸೋ ಮಚ್.
ನೆಕ್ಸ್ಟ್ ವಿಡಿಯೋ ಕಂಪ್ಲೀಟಾಗಿ ನೋಡಲೇಬೇಕು ನೀವು, ಅದೇ ಮಜಾ ಇರೋದು. ಕೇದಾರ್ನಾಥ್ನ ಟ್ರೆಕ್ಕಿಂಗ್ ಹೆಂಗಿರುತ್ತೆ, ಏನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು, ಏನೆಲ್ಲ ಇರುತ್ತೆ, ಏನೆಲ್ಲ ಕಾಣಿಸುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ರಿಗೂ ಒಳ್ಳೇದಾಗಲಿ. ಏನಾದರೂ ತಪ್ಪು ಮಾಡಿದರೆ ನಿಮ್ಮ ಮನೆ ಮಗ ಅಂದ್ಕೊಂಡು ಕ್ಷಮಿಸ್ಬಿಡಿ. ಲವ್ ಯು. ನೆಕ್ಸ್ಟ್ ವಿಡಿಯೋ ಮರಿದಾನೆ ನೋಡಿ. ಹಿಂದೆ ವಿಡಿಯೋಗಳು ತುಂಬ ಚೆನ್ನಾಗಿದೆ, ಅದನ್ನು ನೋಡಿ. ಲವ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.